ಎಲ್ಲ ಮಂಡ್ಯದ ಜನತೆಗೆ ನಮಸ್ಕಾರ ಅಕ್ಕ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಜೀವನದಲ್ಲಿ ಏನೋ ಸಾಧಿಸಬೇಕು, ಅಚೀವ್ ಮಾಡಬೇಕು, ಕಡ್ದು ಕಟ್ಟೆ ಹಾಕಬೇಕು ಅಂತ ಕನಸಿರುತ್ತೆ. ಏನಾದರೂ ಅಚೀವ್ ಮಾಡೋಣ ಅಭದ್ರತೆ ಬರುತ್ತೆ. 4 ಜನ ಮೆಚ್ಚೋ ಥರ ಬದುಕೋಣಂದ್ರೆ ಆ 4 ಜನ ಸತ್ತೋಗ್ತಾರಲ್ಲ, ಆ ಕಾರಣಕ್ಕೆ ಯಾಕೆ ಅಚೀವ್ ಮಾಡಬೇಕು ಅನ್ಸ್ಬಿಡುತ್ತೆ. ಬಹಳಷ್ಟು ಜನ ಬ್ಯೂಟಿ ಇಲ್ಲ, ಸೌಂದರ್ಯ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಐಶ್ವರ್ಯ ರೈ ಆಗಕ್ಕೆ ಅದೃಷ್ಟ ಇರ್ಬೇಕೇನೋ, ಮದರ್ ತೆರೇಸಾ ಆಗಕ್ಕೆ ಮನ್ಸಿದ್ರೆ ಸಾಕಲ್ಲ. ನೀವೆಲ್ಲ ಮದರ್ ತೆರೇಸಾ ತರ ಸೇವೆ ಮಾಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಬಹಳಷ್ಟು ಜನ ಯುವಕ ಯುವತಿಯರಿಗೆ ಬದುಕೊಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸುತ್ತೆ, ಅದೇ ಸ್ಕೂಲ್ ಬೆಲ್ಲು 4 ಗಂಟೆ ಖುಷಿ ಕೊಡೋದ್ ಗುರು. ಟೈಮಿಗೆ ಕಾಯ್ಬೇಕಷ್ಟೇ, ಟೈಮಿಗೆ ಕಾಯ್ಬೇಕು. ಬಹಳಷ್ಟು ಜನ ದಂಪತಿಗಳಿದ್ದೀರಾ ಸರ್. ಈ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಜರ್ನಿ. ಮದುವೆ ಆಗಿರೋ ಮೊದಲನೇ ವರ್ಷ ಹೆಂಡತಿ ಮಾತನ್ನ ಗಂಡ ಕೇಳ್ತಾನೆ, 2ನೇ ವರ್ಷ ಗಂಡನ ಮಾತು ಹೆಂಡತಿ ಕೇಳ್ತಾರೆ, 3ನೇ ವರ್ಷ ಇವರಿಬ್ಬರು ಮಾತನ್ನ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ. ಇದು ದಾಂಪತ್ಯ, ಇದು ದಾಂಪತ್ಯ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಯುವಕರಿದ್ದೀರಾ, ಬದುಕನ್ನ ಕಟ್ಕೋಬೇಕು ಅಂತಿದ್ದೀರಾ. ಜೀವನದಲ್ಲಿ ಗೆಲ್ಲೋದಿಕ್ಕೆ 3 ಫಾರ್ಮುಲಾ ಇದೆ. ಮೊದಲನೇದು ಧೈರ್ಯ ಇರಬೇಕು, 2ನೇದು ತುಂಬಾ ಧೈರ್ಯ ಇರಬೇಕು, 3ನೇದು ಬಹಳ ಇಂಪಾರ್ಟೆಂಟು, ಮೊದಲನೇದು 2ನೇದು ಮರ್ತೋಗ್ಬಾರ್ದು. ಗಟ್ಸ್ ಇದ್ರೇನೆ ಜೀವನದಲ್ಲಿ ಮೇಲ್ ಬರಕ್ಕೆ ಸಾಧ್ಯ. ರವಿ ಅಣ್ಣಗಾಗ್ಲಿ ನಮ್ಮಂಥವ್ರಿಗಾಗ್ಲಿ ರಾಜಕಾರಣದಲ್ಲಿ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇತ್ತು ಅಂತ ವಿಧಾನಸೌಧಕ್ಕೆ ಹೋದ್ವಿ. ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇತ್ತು. ನಾವೆಲ್ಲ ಸ್ಪೀಡ್ ಇರಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗಲೇ ರಾಯಲ್ ಆಗಿ ಬದುಕಕ್ಕಾಗೋದು ಅಂತ ನಂಬಿರೋರು. ಯಾವ ಕಾರಣಕ್ಕೆ ಬದುಕ್ತಿದೀವಿ ಯಾರಿಗೂ ಗೊತ್ತಿಲ್ಲ. 70, 80, 90 ವರ್ಷ ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75, 80 ವರ್ಷ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, USA UK ಸೆಟಲ್ಡ್. 75, 80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ತರ್ತಾರೆ ಅಂತ. ವಾರವ್ವ, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿಟ್ರೆ ಸೂತ್ಕ ಅಂತ ವರಂಡಾದಲ್ಲೆತ್ತಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗೆ ಬರ್ತಾರೆ. ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೆತ್ತು ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದ್ದೀವಿ? ಇರೋಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನು ಅರ್ಥ ಮಾಡ್ಕೋಬೇಕು. ಹಿರಿಯರು ಇದನ್ನು ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ದೇವ್ರನ್ನ ಕೇಳಕ್ಕೆ. ಏನು ಕೇಳ್ದೆ ನೀನು ಏನು ಕೊಟ್ಟೆ ಅಂತ ಕೇಳಕ್ಕೆ ಹೋಗ್ತಾರೆ. ಎಲ್ಲ ಗಂಡಸರು ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಇಷ್ಕ್ ಒಂದು 18-20 ವರ್ಷಕ್ಕೆ ಬಂದಿದ ತಕ್ಷಣ ಅವ್ರು ಇಲ್ಲ ಅಂದರೆ ಸತ್ತೋಗ್ತೀನಿ. ಇನ್ನು ಕೆಲವರು ಹುಡುಗರು ಸ್ಯೂಸೈಡ್ ಮಾಡ್ಕೊತಾರೆ. ಒಬ್ಬ ಹುಡುಗಿನ ಪ್ರೀತಿಸೋದು ಅಂದರೆ ಅವಳಿಗೋಸ್ಕರ ಸತ್ತೋಗೋದಲ್ಲ ಮಗ, ಎಷ್ಟೇ ಕಷ್ಟ ಆದರೂ ಅವಳಿಗೋಸ್ಕರ ಬದುಕೋದಲ್ಲ. ಅದು ಪ್ರೀತಿ ಅಂದರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ನಿನ್ನ ಫೇವ್ರೇಟ್ ಹೀರೋ ಯಾರು ಅಂದರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ನಿನ್ನ ಫೇವ್ರೇಟ್ ಹೀರೋಯಿನ್ ಯಾರಾದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ಈ ಸಲ ಸ್ಲ್ಯಾಮ್ ಬುಕ್ಕಲ್ಲಿ ಬರೀ ಮಗ, ನಿನ್ನ ಫೇವ್ರೇಟ್ ಹೀರೋ ಯಾರಂದ್ರೆ ನಿಮ್ಮ ಅಪ್ಪ ಅಂತ. ಯಾಕೆಂದರೆ ಆ್ಯಕ್ಟಿಂಗ್ ಮಾಡದೆ ಹೀರೋಯಿಸಮ್ ತೋರಿಸ್ದವ್ ನಿಮ್ಮ ಅಪ್ಪ ಒಬ್ಬನೇ. ಅಡುಗೆ ಮನೇಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ನಿನ್ನ ಬದುಕಲ್ಲಿ ಗ್ರಾಮರ್ ಬಂದಿದ್ದು ಅನ್ನೋದು ಬಹಳಷ್ಟು ಜನ ಮರ್ತೋಗ್ಬಾರ್ದು. ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ಅಪ್ಪ ದೊಡ್ಡವನು, ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಅಂತ ಎಲ್ಲರೂ ಯಂಗ್ಸ್ಟರ್ಸ್ ಯಾವತ್ತು ಅನ್ಕೊಂತಾರೋ ಆವತ್ತು ಜೀವನ ಚೆನ್ನಾಗಿರುತ್ತೆ. ನಾನು ಯಾಕೆ ಇಷ್ಟು ಮಾತಾಡ್ತೀನಿ ಗೊತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡವನು. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಅರ್ಥ ಆಗಲ್ಲ ಅಕ್ಕ. ಏನೋ ಸಮಾಧಾನ ಮಾಡ್ಬೋದು, ಸುಮ್ಮನೆ ಇರಕ್ಕ, ಏನಾಗಲ್ಲ ಅಂತ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಕಳ್ಕೊಂಡಂತ ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ಫ್ಯಾಮಿಲಿ ಅಂದರೆ FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ ತಂದೆ ತಾಯಿನ ನಾವು ಪ್ರೀತಿಸ್ಬೇಕು. ಸಾಧ್ಯ ಆದರೆ ಈಗೋ ಇಲ್ಲದೆ ನೋಡಿ, ಒಂದು 18-20 ವರ್ಷಕ್ಕೆ ಬಂದಿರೋ ಮಕ್ಕಳು ತಂದೆಗೆ ಹೋಗಿ ಪ್ರತಿಷ್ಠೆ ಅಡ್ಡ ಬಂದ್ಬಿಡುತ್ತೆ. ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳಕ್ಕೆ ಮುಜುಗರ ಆಗುತ್ತೆ. ಸಂಪ್ರದಾಯನೋ ಇಲ್ಲ ಅಡ್ವಾನ್ಸ್ಮೆಂಟೋ ಗೊತ್ತಿಲ್ಲ, ಎಷ್ಟೋ ಮನೆಗಳಲ್ಲಿ ವಿಶ್ ಮಾಡೋಕ್ಕೆ ಹಿಂಜರಿತಾರೆ.
ಯಾಕೆಂದರೆ ಬೆಳೀತಾ ಬೆಳೀತಾ ಗರ್ಲ್ ಫ್ರೆಂಡ್ಗೋ ಬಾಯ್ ಫ್ರೆಂಡ್ಗೋ 12 ಗಂಟೆವರೆಗೂ ಎದ್ದಿದ್ದು ಫಸ್ಟ್ ವಿಶ್ ನಂದೇ. ಏನು ಮಾಡೋದು? ದಯವಿಟ್ಟು ನಾನೆಲ್ಲ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ. ಇನ್ನು ಭಾಳಷ್ಟು ಜನ ಅಕ್ಕ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಿರ್ತಾರೆ ಅನ್ಕೋಬೇಡಿ. ಒಂದ್ಸಲ SLC ಎಕ್ಸಾಮ್ ಈಗ ಹತ್ರ ಬರ್ತಿದೆ. ಇವನು ಈ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಎತ್ತಿಟ್ರೆ ಇವನು ಎತ್ಕೊಂಡೋಗಿ ಖರ್ಚು ಮಾಡಿಬಿಡ್ತಿದ್ದಂತೆ. ಆ ಕಾರಣಕ್ಕೆ ಅವ್ರ ತಾಯಿ ಒಂದು ಐಡಿಯಾ ಮಾಡಿದ್ರು. 4-5 ತಿಂಗಳಾಯಿತು, SLC ಎಕ್ಸಾಮ್ ಮುಗಿದೋಯ್ತು. ಒಂದಿನ ಅವ್ರ ಅಮ್ಮನ ಕೇಳ್ದ, ಅಮ್ಮ ಲಾಸ್ಟ್ 4 ತಿಂಗಳಿಂದ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಲ್ಲ ಹುಡುಕ್ತಾ ಇದ್ದೀನಿ, ಮನೆಯಲ್ಲಿ ₹1 ಸಿಕ್ತಿಲ್ಲ, ಮನೆಯೆಲ್ಲ ಹುಡುಕ್ಬಿಟ್ಟಿದ್ದೀನಿ, ನೀನು ಎಲ್ಲಿಡ್ತಿದ್ದೆ ಅಮ್ಮ ಅಂದರೆ, ನೀನು ಟೆಕ್ಸ್ಟ್ ಬುಕ್ಸಲ್ಲಿ ಬಚ್ಚಿಡ್ತಿದ್ನೋ ಅದೊಂದೇ ನೀನು ಸರಿಯಾಗಿ ನೋಡದೆ ಇರೋದು ಮನೆಯಲ್ಲಿ ಅಂತ. ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ದುಡ್ಡಿಟ್ಟು ನೋಡಿ, ಅದು ಮ್ಯಾಥಮೆಟಿಕ್ಸೋ ಫಿಸಿಕ್ಸ್ ಬುಕ್ಕಲ್ಲೋ ಇಡಿ, ನಿಮ್ಮ ಹುಡುಗ ವರ್ಷ ಪೂರ್ತಿ ಸೇಫ್. ನವಿಲ್ಗೆರೆ ಬೇರೆ ಇಟ್ಟು ಇಡೀ ಪರವಾಗಿಲ್ಲ ಒಂದು. ಸರ್ ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿದ್ದಾರೆ, ಡಾಕ್ಟ್ರು ಇಂಜಿನಿಯರ್ ನೋಡಬೇಡಿ ಸರ್. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ಗೆ ಬರಬೇಡಿ ಸರ್. ಅವನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪ್ನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಕಳು ಇದ್ದಾರೆ ಸರ್, ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವ್ರಿಗೂ ದಯವಿಟ್ಟು ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲಾಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟನ ಸುಖನೋ ಬೆಳಗ್ಗೆ ಒಂದಷ್ಟು ಇಟ್ಟು ಹಾಕಿ ಬೆಳೆಸೋ ತಂದೆ ತಾಯಿನ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್ ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನು ತುಂಬ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಏನು ಹೇಳ್ತಾರೆ, ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕೆಂದ್ರೆ ಎಲ್ಲರೂ ದುಡ್ಡು ಮಾಡಿಬಿಟ್ರೆ, ಎಲ್ಲರೂ ಬೆಳೆದ್ಬಿಟ್ರೆ, ಎಲ್ಲರೂ ಹೆಸರು ಮಾಡಿಬಿಟ್ರೆ, ಈ ಸಮಾಜ ಕೆಲವು ಅಸಂಪ್ಷನ್ಸಲ್ಲಿ ಇಟ್ಟಿದೆ ನಮ್ಮನ್ನು. ಮದುವೆ ಆಗಿರೋ ಸತ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತ ಕ್ಯಾಸೆಟ್ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಗಂಡನಿಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕ್ಕೊಟ್ಟು, ಬಾಕ್ಸ್ಗೆ ಹಾಕ್ಕೊಟ್ಟು, ರೀ ಬೇಗ ಮನೆಗೆ ಬನ್ನಿರಿ ಅಂತ ಕರೀತಾಳೆ. ಇನ್ನು ಈ ಹುಡುಗನೂ ಅಷ್ಟೇ, ಅತಿಗತಿ ಚಿನ್ನ, ರನ್ನ, ಬಂಗಾರು, ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ದರೂ ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾನೆ. ಒಂದು 6 ತಿಂಗಳಾದ್ಮೇಲೆ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ಹೋಗಿ ಬರಲ್ಲ, ಅದನ್ನು ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು, ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ಬರ್ತಾ ರಾತ್ರಿ 10 ಗಂಟೆ ಆದರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಬಂದಿಲ್ಲ, ಫೋನ್ ಮಾಡಿ ಅಂದರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬೇಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಭಾಳಷ್ಟು ಜನಕ್ಕೆ ಎಸ್ ನೀವೇನು ಅನ್ಕೊಂಡು ನಮ್ಮಮ್ಮಗೆ ಏನು ಪ್ರೀತಿನೋ ಅಂತ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗೆದಿರ್ತೀರ, ಒಂದೊಂದು ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನಿಸುತ್ತೆ ಸರ್. ಭಯ ಬೀಳಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸ್ಯೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನಿಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗಬೇಡಿ ಸರ್. ನಾವು ಹೆಂಗೆಲ್ಲ ಬೈಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನು ಹೆಂಗೆ ಬೈತಾರೆ ಸರ್? ನಾನು ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ? ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿದೆ ನನ್ನ ನಿಯಮ ಯಾವನೂ ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ.
ಯಾರಾದರೂ ಹೊಗಳ್ದವನು ಒಂದು EMI ಕಾಸು ಹಾಕ್ತಾನಾ? ಹಾಕಂಗಿದ್ರೆ ಹೇಳಿ. ನಾನು ಇದನ್ನ ಯಾವುದೋ ಬುಕ್ಕಲ್ಲಿ ಓದ್ಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವ್ನು ಡೈಲಾಗ್ ಹೇಳ್ತಿರ್ತಾನೆ. ನೀವು ಹೇಳಿ ನೋಡೋಣ ಬರುತ್ತೇನೋ. ನಿಮ್ಮನೇಲೂ TV ಇದೆಲ್ಲ, ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್, ಇದು ಸರಸ್ವತಿ. ಇದು ನಾನು ಸರಸ್ವತಿ ಹೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ.